ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನೆಮ್ಮದಿ ಇಲ್ಲದ ಬದುಕು ಮತ್ತು ನಂಬಿಕೆ ಇಲ್ಲದ ಜೀವನ ಎರಡು ನರಕಕ್ಕೆ ಸಮಾನ. ನಾವು ಒಬ್ಬರನ್ನು ನಂಬುವುದು ಮಾನವೀಯತೆ, ಆ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ನಿಯತ್ತಾಗಿ ಪ್ರೀತಿಸುವವರು ಹೆಚ್ಚಾಗಿ ಕಣ್ಣೀರಿನ ಜೊತೆಯಲ್ಲಿ ಬದುಕ್ತಾರೆ. ಒಬ್ಬರಿಗೆ ಇಷ್ಟವಾಗೋದು ಸುಲಭ, ಆದರೆ ಕೊನೆಯವರೆಗೂ ಇಷ್ಟವಾಗಿ ಉಳಿಯೋದು ತುಂಬಾ ಕಷ್ಟ. ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಯಾರಿಂದಲೂ ಹೆಚ್ಚು ನಿರೀಕ್ಷೆ ಇಡಬೇಡಿ. ನಗುವಿನಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಬ್ಬ ಮನುಷ್ಯ ಶ್ರೇಷ್ಠ. ಅವಶ್ಯಕತೆ ಮುಗಿದ ಮೇಲೆ ಸಂಬಂಧಗಳು ಕೂಡ ಛತ್ರಿಯಂತೆ ದೂರವಾಗ್ತವೆ. ಖುಷಿಯನ್ನು ನಾವು ಕಷ್ಟಪಟ್ಟು ಸಂಪಾದಿಸಬೇಕು. ದುಃಖವನ್ನು ಜಗತ್ತು ಉಚಿತವಾಗಿ ಕೊಡ್ತದೆ. ಯಾರಿಗೆ ಯಾರೂ ಇಲ್ಲ, ನಿನಗ್ ನೀನೇ ಎಲ್ಲ. ದೀಪವು ಶ್ರೀಮಂತನ ಮನೆಯಲ್ಲೂ ಬಡವನ ಮನೆಯಲ್ಲೂ ಒಂದೇ ಬೆಳಕು ಕೊಡ್ತದೆ. ನಮ್ಮ ಸ್ವಭಾವವು ದೀಪದಂತಿರಬೇಕು. ಪರಿಸ್ಥಿತಿ ಬದಲಾದರೂ ನಮ್ಮ ತನ ಬದಲಾಗಬಾರ್ದು. ಪಾಸಿಟಿವ್ ಮನಸ್ಸು ಅವಕಾಶವನ್ನ ಹುಡುಕ್ತದೆ, ನೆಗೆಟಿವ್ ಮನಸ್ಸು ತಪ್ಪನ್ನ ಹುಡುಕ್ತದೆ. ಮಾತು ಕೊಡೋದು ಸುಲಭ, ಆದರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ನಂಬಿಸಿ ಕೊನೆಯ ಕ್ಷಣದಲ್ಲಿ ಕೈ ಬಿಡಬೇಡಿ. ಈ ಜಗತ್ತಿನಲ್ಲಿ ಮನಸ್ಸಿನ ಮೇಲೆ ನಿಂತಿರುವ ಸಂಬಂಧಗಳಿಗಿಂತ ಹಣದ ಮೇಲೆ ನಿಂತಿರುವ ಸಂಬಂಧಗಳೇ ಹೆಚ್ಚು. ಬದುಕಿನ ಪಯಣದಲ್ಲಿ ಎಲ್ಲರೂ ಕೊನೆಯವರೆಗೂ ಜೊತೆಗಿರ್ತಾರೆ ಎಂಬ ನಂಬಿಕೆ ಬೇಡ. ಸಂಬಂಧ ಬೇಡವಾದಾಗ ಸಣ್ಣ ತಪ್ಪು ದೊಡ್ಡ ಅಪರಾಧದಂತೆ ಕಾಣುತ್ತದೆ. ಕನಸು ಕಾಣೋ ಸುಲಭ, ಕನಸನ್ನು ನನಸಾಗಿಸುವ ಹೋರಾಟ ಮಾಡೋದು ತುಂಬಾ ಕಷ್ಟ. ತಪ್ಪಿಲ್ಲದ ಕಡೆ ತಲೆ ತಗ್ಗಿಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.